ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಈ ಬಾರಿ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಹಾಗಾದ್ರೆ ಏನೇನು ಮಾನದಂಡವನ್ನ ಈ ಸಲ ಉಪಯೋಗ ಮಾಡಲಾಗುತ್ತೆ, ಯಾರ ಕೈ ಹಿಡಿಬಹುದು ಈ ಕ್ಯಾಬಿನೆಟ್ ವಿಸ್ತರಣೆಯ ಕಸರತ್ತು ಅನ್ನೋದು ಕುತೂಹಲ. ಸಂಪುಟ ವಿಸ್ತರಣೆ ಮುಂದಿನ ವಾರ ಬಹುತೇಕ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶನಿವಾರ, ಭಾನುವಾರ, ಸೋಮವಾರ 3 ದಿನ ದೆಹಲಿಯಲ್ಲಿ ಬಿಡುವಿಲ್ಲದ ಚಟುವಟಿಕೆಗಳು ನಡೆಯಬಹುದು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಕೂಡ ದೆಹಲಿಯಲ್ಲಿ ಇರ್ತಾರೆ. ಭಾನುವಾರ ಫೈನಲ್ ಆಗಬಹುದು ನೂತನ ಸಚಿವರ ಪಟ್ಟಿ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಮೂಲದಿಂದಲೇ ಸಿಗ್ತಾ ಇರುವಂತಹ ಮಾಹಿತಿ ಇದು. ಸೊ ಮಾನದಂಡಗಳು ಏನು, ಮನ್ನಣೆ ಯಾರಿಗೆ ಸಿಗುತ್ತೆ, ಯಾರ ಕೈ ಮೇಲಾಗುತ್ತೆ, ಜಾತಿ ಸಮುದಾಯವಾರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ನೋಡಬೇಕು. ಜುಲೈ 19ನೇ ತಾರೀಕು ದೆಹಲಿಯಲ್ಲಿ ಮಾತುಕತೆ ನಿಗದಿಯಾಗೋ ಸಾಧ್ಯತೆ ಇದೆ. 18ರ ಸಂಜೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಅವರದ್ದು ಒಂದು ಸೇ ಇರುತ್ತಲ್ವಾ. ಜುಲೈ 19ರ ಬೆಳಗ್ಗೆ ಸಿಎಂ ಡಿಕೆಶಿ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಆ್ಯಕ್ಚುಲಿ ಇವತ್ತು 2ವರೆಗೂ ಅವ್ರ ಟಿಪಿನಲ್ಲಿ ಇದೆ ದೆಹಲಿ ಪ್ರವಾಸ ಅಂತ. ಬಟ್ ಪ್ರಾಬಬ್ಲಿ ಅದೇ ಕಾವೇರಿ ಮೀಟಿಂಗಾಗಿ ಇರಬಹುದು ಮೋಸ್ಟ್ಲಿ. ನೆಕ್ಸ್ಟ್ ಹೋಗೋದೇನಿದ್ರು ಕೂಡ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಕುರಿತಾಗಿ ಡಿಸ್ಕಷನ್ಸು ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನ ಚಿಂತನೆ, ಆಲೋಚನೆ ಬಗ್ಗೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತಾ ಅಥವಾ 3-4 ಬಿಟ್ಟು ಅದನ್ನು ನಿಮಗೆ ಕೊಡ್ತೀವಿ ಅಂತ ಸಮಾಧಾನ ಪಡಿಸ್ಬೋದಾ? ಖಂಡಿತ. ಯಾಕಂದರೆ ಒಂದು ಲೆಕ್ಕದಲ್ಲಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಮಾಡ್ಕೊಳ್ಬೇಕು ಅನ್ನುವಂಥ ಚರ್ಚೆಗಳೇ ಹೆಚ್ಚಿರುವಂಥದ್ದು. ಯಾಕಂದರೆ ಇನ್ನು ಚುನಾವಣೆಗೆ ಇರುವಂಥದ್ದು ಕೇವಲ 22 ತಿಂಗಳುಗಳು. ಅಂದರೆ 1 ವರ್ಷದ ಸಂಪೂರ್ಣ ಆಡಳಿತ ಆದರೂ ಕೂಡ ಆನಂತರ ಕಳೆಯ 10 ತಿಂಗಳುಗಳು ಬಹುತೇಕ ಚುನಾವಣಾ ಮೂಡಿಗೆ ಹೋಗಿರುತ್ತೆ ಇಡೀ ರಾಜ್ಯ ರಾಜಕಾರಣ. ಹಾಗಾಗಿ ಅದನ್ನು ಪೆಂಡಿಂಗ್ ಇಡಿಸ್ಕೊಂಡಷ್ಟು ಅದೊಂದಷ್ಟು ಸಮಸ್ಯೆ. ಹಾಗಂತ 20ಕ್ಕೆ 20 ಕೂಡ ಫಿಲ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಆಕಾಂಕ್ಷಿಗಳು ಅಸಮಾಧಾನವನ್ನು ತಣಿಸುವಂಥ ಕೆಲಸ ಮಾಡೋದು ಹೇಗೆ ಅನ್ನೋದು. ಹಾಗಾಗಿ 2-3 ಸ್ಥಾನಗಳನ್ನ 1 ತಿಂಗಳ ಮಟ್ಟಿಗಾದರೂ ಖಾಲಿ ಇರಿಸ್ಕೊಳ್ಳುವಂಥದ್ದು, ಪರಿಸ್ಥಿತಿಯನ್ನು ನೋಡಿ ತಿಳಿಗೊಂಡ ನಂತರ ತುಂಬಿಕೊಳ್ಳುವಂಥದ್ದು ಏನು ಲೆಕ್ಕಾಚಾರವೂ ಇರಬಹುದು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ 20ಕ್ಕೆ 20 ಕೂಡ ಫಿಲ್ ಮಾಡ್ಕೋಬಿಡಿ ಅನ್ನುವಂಥ ಸೂಚನೆ ಕೊಟ್ಟರೆ ಅದು ಅಳೆದು ತೂಗಿ ಒಂದಷ್ಟು ಆಯ್ಕೆಗಳಾಗ್ತವೆ. ಹಾಗೆ ಬಹುತೇಕ ಭಾನುವಾರ 19ನೇ ತಾರೀಕು ಭಾನುವಾರ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವಂಥ ಸಾಧ್ಯತೆ ಇದೆ. 18ನೇ ತಾರೀಕು ಸಂಜೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ಮತ್ತು ಅಧಿಕೃತವಾಗಿ 18ರ ರಾತ್ರಿ ಅಥವಾ 19ರ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಈ ವಿಚಾರವಾಗಿ ಮಾತುಕತೆಗೆ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ 20-21 ಒಳಗಾಗಿ ಎಲ್ಲವನ್ನು ಮಾತುಕತೆಯನ್ನು ಮುಗಿಸ್ಕೊಂಡು ಮುಂದಿನ ವಾರದಲ್ಲಿ ಸಂಪುಟ ವಿಸ್ತರಣೆಯನ್ನು ಮಾಡಿ ಮುಗಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಇದ್ದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಕಡೆಗಳಿಗೆ ಲಾಬಿಗಳು ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ನಡೀಬಹುದು. ಮಮತಾ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ ಸುಕೇಶ್. ಒಟ್ಟಿನಲ್ಲಿ ಸದ್ಯಕ್ಕಂತೂ ಕಸರತ್ತುಗಳಾಗ್ತಾ ಇದೆ. ಯಾರ ಪಾಲಿಗೆ ಮ್ಯಾಜಿಕ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮತ್ತು ಯಾರ ಮಂತ್ರದಂಡ ಈ ಬಾರಿ ಚಮತ್ಕಾರವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ನೋಡಬೇಕು.